ಇವತ್ತು ಜೆಪಿ ಪಾರ್ಕ್ ನಲ್ಲಿ ನಡೆದಂತ ಘಟನೆ ಸ್ವತಃ ಎಲ್ಲರೂ ಕೂಡ ನೋಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರಾಜರಾಜೇಶ್ವರಿ ನಗರದ ಶಾಸಕರಾದಂತ ಮುನಿರತ್ನ ಅವರು ಅಶ್ವವೇಗ ನ್ಯೂಸ್ ಜೊತೆ ಇದ್ದಾರೆ. ಅವ್ರಿಗೆ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್. ಇವತ್ತು ಏನ್ ಘಟನೆ ಆಯ್ತು ಸರ್? ನಿಮ್ಮ ಮೇಲೆ ಯಾಕೆ ಹಲ್ಲೆ ಆಯ್ತು ಅಂತ ನೀವ್ ಹೇಳ್ತಿದ್ದೀರಾ? ಯಾವ ಕಾರಣಕ್ಕೆ ಅಲ್ಲಿ ಹಲ್ಲೆ ಆಯ್ತು ನಿಮ್ಮ ಮೇಲೆ? ನೀವ್ ಯಾಕೆ ಹೋಗಿದ್ರಿ ಸರ್? ಸರ್, ಸರ್ಕಾರದ ಕಾರ್ಯಕ್ರಮ ಸಾರ್ವಜನಿಕರ ಸಮಸ್ಯೆಗಳನ್ನ ಕೇಳೋದಕ್ಕೆ ಉಪಮುಖ್ಯಮಂತ್ರಿಗಳು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಆದ್ರೂ ನನಗೆ ಆಹ್ವಾನ ಇಲ್ಲ. ಆಹ್ವಾನ ಇಲ್ಲದೆ ಇದ್ರು ಸಹ ನಾನು ಸಾರ್ವಜನಿಕರ ಸಾಲಿನಲ್ಲಿ ನಾನು ಕುಂತಿದ್ದೇನೆ. ಕುಂತಿರೋ ಸಂದರ್ಭದಲ್ಲಿ ಈ ಟೋಪಿ, RSS ಟೋಪಿ ಬಾಯಿಲಿ. ಮೊದಲನೇದದು ಶಾಸಕನಿಗೆ ಆಹ್ವಾನ ಕೊಡದೇ ಇರೋ ತಪ್ಪು. ಕೊಡದೇ ಇದ್ದ ಮೇಲೆ ಅಟ್ಲೀಸ್ಟ್ ಸೌಜನ್ಯಕ್ಕೆ ಆದ್ರು ಯಾಕ್ರಿ ಒಬ್ಬರ MLAಗೆ ನೀವು ಇನ್ವೈಟ್ ಮಾಡಿಲ್ಲ, ಕ್ಷೇತ್ರದ ಅಧ್ಯಕ್ಷ ಅವರು ವಹಿಸ್ಬೇಕು ಅನ್ನೋ ಹೇಳೋಷ್ಟು ಸೌಜನ್ಯ ಬೇಡ. ಅದು ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ನನಗೆ ಹೇಳ್ತಾರೆ ಸಮವಸ್ತ್ರ ಹಾಕೊಂಡ್ಬಂದಿದ್ದಾರೆ. ಸಮವಸ್ತ್ರ ಇವತ್ತು 100ನೇ ವರ್ಷ RSS ಅದಕ್ಕೆ ಹಾಕಿರೋದು. ಇವ್ರ ತರ ನಾನು ಅಲ್ಲುಜ್ಜದೆ ಹಂಗೆ ಎದ್ದು ಬಂದಿಲ್ಲ, ಬಹಳ ಗೌರವಯುತವಾಗಿ ಬಂದಿದ್ದೀನಿ. ಇವ್ರು ಎದ್ದು ಬಂದವರಲ್ಲ, ಪಬ್ಲಿಕ್ ಬರ್ತಾರೆ. ಪಬ್ಲಿಕ್ ಎದುರುಗಡೆ ನಾನು ಇವತ್ತು ಸಮಸ್ಯೆ ಕೇಳಬೇಕು, ನಾನು ಯಾವ ರೀತಿ ಹೋಗ್ಬೇಕು, ಏನೂ ಇಲ್ಲ. ಮಲಗಿದ್ದವ್ರು ಹಂಗೆ ಎದ್ದು ಬಂದವ್ರು. ಸಾರ್ವಜನಿಕರು ಕುಂದು ಕೊರತೆ ಕೇಳೋರು. ಅದನ್ನ ಕೇಳುವಾಗ ಪಕ್ಕದಲ್ಲಿ ಯಾರು ಇರ್ಬೇಕು? MLA ತಾನೇ ಇರ್ಬೇಕು. ಪಕ್ಕದಲ್ಲಿ MLA ಇದಾನ? MLA ಹಿಂದೆಗಡೆ ಬರ್ಬೇಕು. ನಾನು ಅಲ್ಲಿ ಹೋಗಕ್ಕೆ ಹೋದ್ರೆ ನಾನು ತಳ್ಳಿಬಿಟ್ಟು ಅಲ್ಲಿ ಕುಸುಮಾ ಮೇಡಮ್ ಇರ್ಬೇಕು ಸಾಹೇಬ್ರ ಜೊತೆ. ಕುಸುಮಾ ಮೇಡಮ್ ಅದು ಗ್ಯಾಪು ಇಲ್ಲಪ್ಪ, ಪಕ್ಕದಲ್ಲೇ ಇರ್ಬೇಕು. ಇದು ಮಾಡ್ತಾ ಇರೋಂಥದ್ದು. ಇವರು ನನಗೆ ಕರಿ ಟೋಪಿ ಅಂತಾರೆ. ಸರ್, ಯಾಕೆ ನಿಮಗೆ ಆ ರೀತಿಯಾಗಿ ಆರೋಪ ಮಾಡಿದ್ರು? ಅಂದ್ರೆ ಈ ಹಿಂದೆ ಕೂಡ ಸದನದಲ್ಲೂ ಕೂಡ ನಿಮ್ಮ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ ನೀವು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು, ಮತ್ತೆ ಇವಾಗೂ ಕೂಡ ಈ ರೀತಿಯಾಗಿ ಮಾತನಾಡಿದ್ರು. ಈ ಹಿಂದೆ ನಿಮ್ಮ ಇಬ್ಬರ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು. ಈಗ ಯಾಕೆ ನಿಮ್ಮ ಹೆಸರು ಹೇಳೋದಕ್ಕೂ ಹಿಂದೆ ಮುಂದೆ ಮಾಡ್ತಿದ್ದಾರೆ DK ಶಿವಕುಮಾರ್? ಕುಸುಮನ್ನ MLA ಮಾಡ್ಬೇಕು, ಮಿನಿಸ್ಟರ್ ಮಾಡ್ಬೇಕು ಅಷ್ಟೇ ಸರ್. ಅದೇ ಕಾರಣದಿಂದಾಗಿ ನಿಮ್ಮನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದಾರ? ಇನ್ ಎಂತದ್ದು ಇಲ್ಲ. ಒಂದ್ ಹೆಣ್ಣು ಮನ್ಸು ಮಾಡ್ರಿ ಏನ್ ಬೇಕಾದ್ರೂ ಮಾಡ್ಬಾರ್ರಿ. ಇತ್ತೀಚೆಗೆ ನೋಡ್ತಾ ಇಲ್ವೇನ್ರಿ? ಡ್ರಮ್ಮಲ್ಲಿ ತುಂಬೋದು, ಕಾಂಕ್ರೀಟ್ ಹಾಕೋದು, 3 ಮಕ್ಕಳ ತಾಯಿ ಮಕ್ಕಳನ್ನ ಬಿಟ್ಟು ಓಡೋಗ್ಬಿಡೋದು, ಒಳೆಯಲ್ಲಿ ತಳ್ಳೋದು. ಒಂದು ಹೆಣ್ಣು ಡಿಸೈಡ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈ RR ನಗರದಲ್ಲಿ ಒಂದು ಹೆಣ್ಣೆ ಡಿಸೈಡ್ ಮಾಡಿದ್ರೆ ಮುನಿರತ್ನ ಮಡಗಬಾರದು, MLA ಆಗ್ಬೇಕು. ಆ MLA ಆಗ ಹುಚ್ಚಿಡಿದ್ರೆ ಇಷ್ಟೆಲ್ಲ ಆಗ್ತಾ ಇರೋದು. MLA ಹುಚ್ಚಿಡ್ದೈತೆ. DK ರವಿ ಸತ್ತಿದ್ದಾಯ್ತು, ಮುನಿರತ್ನ ಸಾಯ್ಬೇಕು ಅಷ್ಟೇ. ಶಾಸಕರು ಅವ್ರ ಶಾಸಕರಾಗೋವರೆಗೂ ಕೂಡ ನಿಮ್ಮ ವಿರುದ್ಧ ಈ ರೀತಿಯಾಗಿ, ಅಂದ್ರೆ ನಿಮ್ಮ ಮೇಲೆ ಹಲ್ಲೆ ಆಗುವಂತದ್ದು, ನಿಮ್ಮ ಮೇಲೆ ಅಟ್ಯಾಕ್ ಆಗುವಂತದ್ದು ಇದು ಹಿಂಗೆ ಮುಂದುವರಿತೆ ಅಂತ ಹೇಳ್ತಿದ್ದೀರಾ? ಇದು ಪೂರ್ತಿಯಾಗಿ ಮುನಿರತ್ನನ್ನ ಮುಗಿಸಿ ಬೆಳಗಾಂ ಸಚಿವರಾದಂಗೆ ಬೆಂಗಳೂರು ಸಚಿವರಾಗೋವರೆಗೂ ಇದು ಮುಂದುವರಿಯುತ್ತೆ ಬಿಡಿ. ಎಸ್, ಇದಾಗಿತ್ತು ಶಾಸಕ ಮುನಿರತ್ನ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.